ಎಲ್ರಿಗೂ ನಮಸ್ಕಾರ. ನಾನು ಋಷಿಪುಷದ ಮೈಸೂರಿನಿಂದ ಮಾತಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಸಿಗುವಂತಹ ಆಯುರ್ವೇದಗಳಲ್ಲಿ ಒಂದಾದಂತಹ ಅನೇಕ ರೋಗಗಳಿಗೆ ರಾಮಬಾಣವಾದಂತಹ ದೊಡ್ಡಪತ್ರೆ ಎಲೆಯ ಬಗ್ಗೆ ನಿಮಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಡುವ ಅಂತ. ಈಗ ಚಳಿ ಮಳೆ ಗಾಳಿ ಹೆಚ್ಚಾಗಿರೋದ್ರಿಂದ ಎಲ್ರಿಗೂ ಗಂಟಲು ನೋವು ತಲೆನೋವು ಶೀತ ಹೆಚ್ಚಾಗ್ತಿದೆ. ಹಾಗಾಗಿ ಮನೆಯಲ್ಲಿ ಕಾಯಿಸಿರುವಂತಹ ತುಪ್ಪದಲ್ಲಿ ನಾನು ದೊಡ್ಡಪತ್ರೆ ಎಲೆಗಳನ್ನು ಚೆನ್ನಾಗಿ ಬಾಡಿಸ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೆಲ್ದಿ ಆಗಿರುವಂಥ ಚಟ್ನಿಯನ್ನು ಮಾಡಿಕೊಡೋ ವಿಧಾನ ಹೇಳ್ತೀನಿ. ಮತ್ತೆ ಅದೇ ಪ್ಯಾನ್ನಲ್ಲಿ ಜೀರಿಗೆ, ಮೆಂತ್ಯ, ಕಾಳು ಮೆಣಸು, ಬೆಳ್ಳುಳ್ಳಿ, ಕರಿಬೇವು, ಹಾಗೆ ಕೊಬ್ಬರಿ, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನು ಹಾಕಿ ಮತ್ತಷ್ಟು ಅದನ್ನು ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ನಾನು ಹೆಚ್ಚಾಗಿ ಒಣಮೆಣಸಿನಕಾಯಿನ ಬಳಸ್ತೀನಿ, ಅದು ಸುಟ್ಟು ಬಳಸ್ತೀನಿ. ಜೊತೆಯಲ್ಲಿ ಹುಣಸೆ ಹಣ್ಣನ್ನು ಕೂಡ ಸುಟ್ಟು ಬಳಸ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲವನ್ನು ನಾನು ಆರ್ಗ್ಯಾನಿಕನ್ನೇ ಬಳಸೋದು. ಇವೆಲ್ಲವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ತರ್ತರೆಯಾಗಿ ರುಬ್ಬಿ ಚಟ್ನಿ ಹದಕ್ಕೆ ಬಂದ ಮೇಲೆ ಹೆಲ್ದಿಯಾಗಿ